ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ವಾಹಿನಿಯ ಉತ್ತರ ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ವಾರ್ಡ್ ನಂಬರ್ 53ರ ರೆಹಮತ್ ನಗರ ಬಡಾವಣೆಯಲ್ಲಿ ಕಾಮಗಾರಿ ನಡೆಯುತ್ತಿರುವ ತಗ್ಗಿನಲ್ಲಿ ಬಿದ್ದು ವ್ಯಕ್ತಿಯೊಬ್ಬ ಮೃತಪಟ್ಟಿದ್ದು, ಈತನ ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಂಡು ಮೃತನ ಕುಟುಂಬಕ್ಕೆ ಪರಿಹಾರ ಧನ ಒದಗಿಸುವಂತೆ ಕಲ್ಯಾಣ ಕರ್ನಾಟಕ ಸೇನೆ ಮನವಿಯನ್ನ ಮಾಡಿದೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಕಲ್ಯಾಣ ಕರ್ನಾಟಕ ಸೇನೆ ಅಧ್ಯಕ್ಷರಾದ ದತ್ತು ಹಯ್ಯಾಳ್ಕರ್ ಅವರು, ಕಲಬುರಗಿ ನಗರದ ವಾರ್ಡ್ ನಂಬರ್ 53ರ ರೆಹಮತ್ ನಗರ ಬಡಾವಣೆಯಲ್ಲಿ ಮಹಾನಗರ ಪಾಲಿಕೆಯ ಪರವಾನಗಿ ಪಡೆಯದೆ PWD ಅಧಿಕಾರಿಗಳು ಅಕ್ರಮವಾಗಿ ಗುತ್ತಿಗೆದಾರನ ಮುಖಾಂತರ ಕಾಮಗಾರಿಯನ್ನ ಪ್ರಾರಂಭಿಸಿದ್ದಾರೆ. ಕಾಮಗಾರಿ ಸ್ಥಳದಲ್ಲಿ ಯಾವುದೇ ಸೂಚನಾ ಫಲಕ ಅಳವಡಿಸದೆ ಹಾಗೂ ಅನುಮತಿ ಪಡೆಯದೆ ಕಾಮಗಾರಿಯನ್ನ ಪ್ರಾರಂಭಿಸುವುದರಿಂದ ಮೃತನ ಸಾವಿಗೆ ನೇರವಾಗಿ PWD ಅಧಿಕಾರಿಗಳು, ಲ್ಯಾಂಡ್ ಆರ್ಮಿ, L&T ಕಂಪನಿ ಮತ್ತು ಗುತ್ತಿಗೆದಾರ ನೇರ ಕಾರಣವಾಗಿರುತ್ತಾರೆ. ಇವರ ಮೇಲೆ ಇಲ್ಲಿಯವರೆಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಇವರೆಲ್ಲರನ್ನ ಅಮಾನತು ಮಾಡಿ ಕ್ರಮ ಕೈಗೊಳ್ಳದಿದ್ದರೆ ನಮ್ಮ ಸೇನೆ ವತಿಯಿಂದ ಬೀದಿಗಿಳಿದು ಹೋರಾಟ ಮಾಡುತ್ತೇವೆಂದು ತಿಳಿಸಿದ ಅವರು, ಸರ್ಕಾರದ ವತಿಯಿಂದ ತಕ್ಷಣ ಮೃತನ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಧನವನ್ನು ಘೋಷಿಸಬೇಕು ಎಂದು ತಿಳಿಸಿದ್ದಾರೆ. ಈ ಅತಿ ಶೀಘ್ರದಲ್ಲಿ ಕೂಡ ನಾವೊಂದು ಸಿದ್ದರಾಮಯ್ಯ ಮನವಿ ಕೊಟ್ಟಿದ್ದೀವಿ. ಈ ಏನು ಮನವಿ ಕೊಟ್ಟಿದ್ದೀವಪ್ಪ ಅಂದ್ರೆ, ಇದು PWD ಅಧಿಕಾರಿಗಳಿಗೆ ಕೂಡಲೇ ವಜಾಗೊಳಿಸಬೇಕು. ಅವ್ರದ್ದೇ ತಪ್ಪದ, ಅವ್ರ ಮೇಲೆ ಕೂಡ FIR ಆಗಬೇಕು. ಗುತ್ತಿಗೆದಾರ ಯಾರು ಗುಂಡಿ ತೋಡಿದ್ದಾರೆ ಅವ್ರ ಮೇಲೆ FIR ಮಾಡಬೇಕು. FIR ಮಾಡಿಗೆಸಿ ಅವ್ರಿಗೆ ಏನದ ಕ್ರಮ ಕೈ ತೊಗೋಬೇಕಂತ ಮಾನ್ಯ ಪ್ರಿಯಾಂಕಾ ಸಾಹೇಬ್ ಕೂಡ ನಾವು ಸುದ್ದಿ ಮುಖಾಂತರ ಹೇಳಿದ್ದೀವಿ. ಆದರೂ ಕೂಡ ಇಲ್ಲಿ ತನಕ 8 ದಿನ ಆಯಿತು, 10 ದಿನ ಆಯಿತು. ಅಲ್ಲಿನ ಶಾಸಕರು ಖನಿಜ ಫಾತಿಮಾ ಮೇಡಮ್ ಆಗಿರ್ಬೋದು, ತಿಪ್ಪಣ್ಣಪ್ಪ ಕಮಕ್ನೂರ್ ಆಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ಪ್ರಿಯಾಂಕಾ ಸಾಹೇಬ್ರು ಲೋಕಲ್ ಇಲ್ಲ, ಅವ್ರು ಬಂದರೆ ದಯವಿಟ್ಟು ಅವ್ರಿಗೆ ಏನದ ಅಲ್ಲಿ ವಿಸಿಟ್ ಮಾಡಬೇಕು, ಶಾಂತನೆ ಹೇಳಬೇಕು. ಇವ್ರು ಯಾರು ಹೊಟ್ಟೆ ಆ ಕಡೆ ಗಮನ ಸುರಿದಿಲ್ಲ. ಅಲ್ಲಿ ನಾವು ಮನೆಗೆ ಹೋದಾಗ ಆ ಮನೆಯವರು ಸಣ್ಣ ಪುಟ್ಟ ಮನೆ ಇದೆ, ಆ ಮನೆಯಲ್ಲಿ ಕಿರಾಯಿ ಇದ್ದಾರೆ. ಅವರು ಆ ಮನೆಯಲ್ಲಿ ಕಿರಾಯಿ ವಾಸ ಮಾಡಕತ್ತಾರ. ಅವರಿಗೆ 4 ಮಕ್ಕಳು, 2 ಹೆಣ್ಣು 2 ಗಂಡು. ಅವ್ರಿಗೆ ಹೋಗಿ ಕೇಳಿದಾಗ ನಾನು ಕೇಳಿದೆ, ಏನಮ್ಮ ನೀವು ನಿಮ್ಮ ಗಂಡ ಹೆಂಗೆ ತಿಳ್ಕೊಂಡ್ರೆ ಅಂದ್ರೆ, ಇಲ್ಲರಿ ಕೆಲ್ಸಕ್ಕೆ ಹೋಗಿದ್ರು, ಬರಾಗಲ್ಲ ಅಕ್ಕ ಮನೆಗೆ ಹೋದಾಗ ಅದು ನೀರು ನೋಡಿಲ್ಲ, ನೋಡಿ ಕಾಲೇಜಲ್ಲಿ ಬಿದ್ದಾರ. ಕುಡಿತೀರ ನಮ್ಮ ಕೇಳಿದಾಗ ಇಲ್ಲರಿ ಕುಡಿಯೋ ಮಾಡಲ್ಲ ಅವರು, ಅದಕ್ಕೆ ನೀರು ನೋಡೋದು ಬಿದ್ದಾರ ಅಂದ್ರೆ. ಈಗ ಮುಂದಿನ ಹೆಂಗೆ ಬಂದಲ್ಲ, ಇಲ್ಲರಿ ನಮ್ಗೆ ಏನೆಲ್ಲ ನಮಗೆ ರಾತ್ರಿ ಏನದ ಆ ಗುತ್ತಿಗೆದವ್ರು ಏನೋ ನಾವಂತೂ ನೋಡಿಲ್ಲ, ಕಣ್ಣಾರೆ ನೋಡಿಲ್ಲ. 10 ಲಕ್ಷ ರೂಪಾಯಿ ನಮ್ಗೆ ಕೊಟ್ಟಿದ್ದಾರೆ, ನಮ್ಮ ಮಕ್ಕಳ ಮೇಲೆ ಡಿಪಾಸಿಟ್ ಮಾಡಿದಾರಂತ ವಿಷಯ ಹೇಳಿದ್ರು. ಕೊಟ್ಟಿದ್ದಾರೆ, ಕೊಡ್ಬೇಕಮ್ಮ ಅಂದಿದ್ವಿ. ಇಲ್ಲ ಪ್ರೊಸೀಜರ್ ನಡೆದ್ರಿ ಅಂತ ಹೇಳಿದ್ರು. ನಮಗೆ ಅವ್ರು 10 ಲಕ್ಷ ಕೊಟ್ಟರೆ 50 ಲಕ್ಷ ನಮಗೆ ಅದು ಸಂಬಂಧ ಇಲ್ಲ. ನಮಗೆ ಗೌರ್ಮೆಂಟ್ ಕಡೆಯಿಂದ, ಸರ್ಕಾರ ಕಡೆಯಿಂದ 50 ಲಕ್ಷ ಅವರಿಗೆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಒಂದನೇದು. ಎರಡನೇದು, ಅವರು ಬಾಡಿಗೆ ಮನೇಲಿ ಇರ್ತಾರೆ. ಆ ಬಾಡಿಗೆ ಮನೇಲಿ ಇರ್ತಾರೆ ಅವ್ರಿಗೆ ಭಾಳ ಕಷ್ಟದ ಜೀವನ ಅದಕ್ಕೆ 4 ಮಕ್ಕಳ ಮೇಲೆ. ಅವರಿಗೆ ಸರ್ಕಾರ ಕಡೆಯಿಂದ ಒಂದು ಮನೆ ಅವರಿಗೆ ಉಚಿತವಾಗಿ ಕೊಡಬೇಕು. ಹಾಗೂ ಅದೇ PWDಯಲ್ಲಿ ಏನು ಕಳ್ಳತನ ಕೆಲಸ ಮಾಡಿದ್ದಾರೆ ಆ ಕಳ್ಳರು ಅವ್ರಿಗೆ ಕೊಡಲವರಿಗೆ ವಜಾಗೊಳಿಸ್ಬೇಕು, ಅವ್ರ ಮೇಲೆ FIR ಆಗಬೇಕು. ಆ PWDಯಲ್ಲಿ ಆ ಎಮ್ಮಗೆ ಆ ಸತ್ತವರು ಹೆಣ್ತಿಗೆ ಅಲ್ಲಿ ನೌಕರಿ ಕೊಡಬೇಕಂತ ನಾವು ಸುದ್ದಿಗೋಷ್ಠಿನೂ ಮಾಡೀವಿ, ಇವತ್ತು ಮನೆ ಸ್ಟ್ರೈಕು ಮಾಡೀವಿ. ಇಷ್ಟೆಲ್ಲ ಮಾಡಿದ್ರೆ ಭೀ ಸರ್ಕಾರ ಕೋನೆ ಅಂತ ನಾನು ಮಾತಾಡ್ತಿದ್ದೆ ಇವತ್ತು ನಾಳೆ. ಯಾಕೆ ಬೇರೆ ಬೇರೆ ಜನ ತೀರ್ಕೊಂಡಷ್ಟೇ ಏನೇನೋ ಅಲ್ಲೋಕಂತ ಅವ್ರ ಮನೆಗೆ ಒಬ್ಬರು ಕೂಡ ಹೋಗಲ್ರು. ಅಂದ್ರೆ ಒಂದು ಪ್ರಾಣಿಯ ಬೆಲೆ 10 ಲಕ್ಷಕ್ಕೆ ಇವ್ರು ಡಿಮ್ಯಾಂಡ್ ಕಟ್ಟರ ನೋಡ್ರಿ. 10 ಲಕ್ಷ ಕೊಟ್ಟರೆ ಇವರು MLA ಕೊಟ್ಟಿಲ್ಲ, ಜಿಲ್ಲಾಧಿಕಾರಿ ಕೊಟ್ಟಿಲ್ಲ, ಸರ್ಕಾರ ಕೊಟ್ಟಿಲ್ಲ, ಒಬ್ಬ ಗುತ್ತೇದಾರ ಕೊಟ್ಟರೆ ಅಂತ ನಾವು ಸುದ್ದಿ ಬಂತು. ಗುತ್ತೇದಾರ ಯಾಕೆ ಕೊಟ್ಟಾನ? ಕಳ್ಳನ. ಅದು ಸುದ್ದಿ ಮುಚ್ಚಾಕ್ಬೇಕನ್ನೋ ಸಲಕ್ಕೆ ಕೊಟ್ಟರಂತ ನಮಗೆ ಮಾಹಿತಿ. ನೀವು 10 ಲಕ್ಷ ಕೊಡಂಗಿತ್ತು, ಅಪ್ಪ ಸರ್ಕಾರ ಕಡೆಗೆ ಕೊಡ್ಬೇಕಿತ್ತು ನೀವು. ಅಂದ್ರೆ ನಿಮ್ಮ ಒಂದು ಬೆಲೆ, ಜೀವದ ಬೆಲೆ 10 ಲಕ್ಷ ಕಿಮ್ಮತಿ ಮಾಡಿರಿ. ಈಗ ಅದೇ ರೀತಿ ನಾವು ಹೇಳ್ತೀವಿ, ಗುತ್ತೇದಾರ ಆಗಿರ್ಬೋದು, PWD ಅಧಿಕಾರಿಗಳು ಕೂಡಲೇ ವಜಾಗೊಳಿಸಬೇಕು, ಗುತ್ತೇದಾರ ಮೇಲೆ FIR ಆಗಬೇಕು, PWD FIR ಆಗಬೇಕಂತ ಈ ಸುದ್ದಿ ಮುಖಾಂತರ ನಾವು ಎಲ್ಲರಿಗೆ ತಿಳಿಸಲು ಇಚ್ಛಪಡ್ತೀವಿ. ಒಂದು ವೇಳೆ ಇವರು ಮತ್ತೆ ನಿರ್ಲಕ್ಷ್ಯ ಮಾಡಿದರೆ ನಾವು ಬರೋ 10 ದಿನದಲ್ಲಿ ಮತ್ತೆ ಧರಣಿ ಕುಂದಿರುವಂಥ ಕೆಲಸ ಮಾಡಬೇಕಂತ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.